ಆಗಿದೆ. ಬೆಂಗಳೂರಿನಲ್ಲಿ ಉತ್ತರ ಭಾರತದ ಯುವತಿಯರು ಕಿರಿಕನ್ನ ಮಾಡಿದ್ದಾರೆ. ಮದ್ಯವನ್ನ ಸೇವಿಸಿ ನಡು ರಸ್ತೆಯಲ್ಲೇ ಭಾರಿ ಹಂಗಾಮ ಮಾಡಿದ್ದಾರೆ. ಹೈ ಡ್ರಾಮವೇ ಮಾಡಿರುವಂತದ್ದು. ಸ್ಕೂಟರ್ನಲ್ಲಿ ಬಂದು ಮೊದಲಿಗೆ ಕಾರಿಗೆ ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದಾದ ಮೇಲೆ ಅವರದ್ದೇನು ತಪ್ಪಿಲ್ಲ ಅನ್ನೋ ರೀತಿ ನಶೆಯಲ್ಲಿ ಹೈ ಡ್ರಾಮಾ ಮಾಡಿದ್ದಾರೆ. ಹುಳಿಮಾವು ಬಳಿ ತಡರಾತ್ರಿ ಈ ಒಂದು ಘಟನೆ ನಡೆದಿದೆ. ಮೊದಲಿಗೆ ಯುವತಿಯರು ಕಾರಿಗೆ ಬೈಕ್ನಲ್ಲಿ ಬಂದು ಡಿಕ್ಕಿ ಹೊಡಿತಾರೆ. ಅದಾದ ಮೇಲೆ ಅವಾಚ್ಯವಾಗಿ ನಿಂದನೆ ಮಾಡ್ತಾರೆ, ಅಸಭ್ಯವಾಗಿ ವರ್ತಿಸ್ತಾರೆ. ಅಸಭ್ಯ ಸನ್ನೆಯನ್ನ ಮಾಡಿ ಹಲ್ಲೆಯನ್ನ ಮಾಡಲಾಗಿದೆ. ಆ ಒಂದು ಕಾರು ಚಾಲಕನಿಗೆ ಈ ಯುವತಿಯರು ಹಲ್ಲೆ ಮಾಡಿರೋದು. ಕೈಗೆ ಚೈನ್ ಅನ್ನ ಸುತ್ತಕೊಂಡು ರೌಡಿಗಳ ರೀತಿ ವರ್ತನೆ ಮಾಡಿಕೊಂಡು ಹಲ್ಲೆಯನ್ನ ನಡೆಸಿದ್ದಾರೆ. ಇಬ್ಬರು ಯುವತಿಯರನ್ನ ಸದ್ಯಕ್ಕೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮದ್ಯದ ನಶೆಯಲ್ಲಿ ನಡು ರಸ್ತೆಯಲ್ಲೇ ಯುವತಿಯರು ರಂಪಾಟವನ್ನ ಮಾಡಿದ್ದಾರೆ. ಬೆಂಗಳೂರು ಎಲ್ರಿಗೂ ಕೂಡ ಸೂರನ್ನ ಕೊಡ್ತಾ ಇದೆ. ಪ್ರಮುಖವಾಗಿ ಉತ್ತರ ಭಾರತದಿಂದ ಸುಮಾರು ಜನರು ಬಂದು ವಾಸವಾಗಿರ್ತಾರೆ ಕೆಲಸದ ನಿಟ್ಟಿನಲ್ಲಿ. ಸೊ ಗಮನಿಸ್ತಾ ಇದ್ರೆ ಸ್ಕ್ರೀನ್ ನಲ್ಲಿ ಯಾವ ರೀತಿಯ ಒಬ್ಬ ಯುವತಿ ಏನಿದ್ದಾಳೆ ಕುಡಿದ ಮತ್ನಲ್ಲಿ ರಂಪಾಟವನ್ನ ಮಾಡಿದ್ದಾಳೆ ಅಂತ. ಮೊದಲಿಗೆ ಆಕೆ ಮಾಡಿರೋದು ತಪ್ಪು. ಕುಡಿದು ಡ್ರೈವಿಂಗ್ ಮಾಡುವಂಥದ್ದು ಬೆಂಗಳೂರಿನಲ್ಲಿ ತಪ್ಪು. ಅದರ ಜೊತೆಗೆ ಆಕೆಯೇ ಬಂದು ಆ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಯಾವ ರೀತಿ ಕೈಗೆ ಚೈನ್ ಅನ್ನ ಸುತ್ಕೊಂಡು ಹಲ್ಲೆ ಮಾಡಿದ್ದಾಳೆ ನೋಡಿ. कौन कितने भवन है कौन कितने भवन है ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಸದ್ಯಕ್ಕೆ ಈ ಒಂದು ಘಟನೆ ಎಷ್ಟು ಗಂಟೆಗೆ ಆಗಿದೆ? ಇಲ್ಲಿ ಎಕ್ಸಾಕ್ಟ್ಲಿ ತಪ್ಪು ಯಾರ್ದಿತ್ತು? ಸದ್ಯಕ್ಕೆ ಮಹಿಳೆಯರ ವಿರುದ್ಧ ಕಂಪ್ಲೇಂಟ್ ಏನಾದರೂ ಆಗಿದೆಯಾ? ಧನುಶ್ರೀ, ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಇಬ್ಬರು ಯುವತಿಯರು ಮಾಡಿದಂತ ವರ್ತನೆ ಇದೆಯಲ್ಲ, ನಡ್ಕೊಂಡ ವರ್ತನೆ ಮತ್ತು ನಡು ರಸ್ತೆಯಲ್ಲೇ ಮಾಡಿದಂತ ರಂಪಾಟ ಮತ್ತು ಕ್ಯಾಬ್ ಚಾಲಕನ ಮೇಲೆ ಹಲ್ಲೆ ಮಾಡಿರೋದು ಇದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಈ ಕಾರಣಕ್ಕಾಗಿ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿರೋದು. ನಿನ್ನೆ ರಾತ್ರಿ 8:30ರಿಂದ 9 ಗಂಟೆಯ ಸಂದರ್ಭದಲ್ಲಿ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಅಂದ್ರೆ ಪೊಲೀಸ್ ಠಾಣೆಯಿಂದ ಅನತಿ ದೂರದಲ್ಲೇ ಈ ಘಟನೆ ನಡೆದಿರೋದು. ಈ ಘಟನೆ ನಡಲಿಕ್ಕೆ ಬಹಳ ಪ್ರಮುಖವಾದಂತ ಕಾರಣ ಅಂದ್ರೆ ಕೋರಮಂಗಲ ಮತ್ತು JP ನಗರದ ಈ ಇಬ್ಬರು ಯುವತಿಯರು ಉತ್ತರ ಭಾರತದ ಮೂಲದವರು. ಇವರಿಬ್ರು ಕೂಡ ಪಾರ್ಟಿ ಮಾಡ್ಕೊಂಡು ಹುಳಿಮಾವು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವಂತ ಒಂದು ಖಾಸಗಿ ಹೋಟೆಲ್ ಅಲ್ಲಿ ಪಾರ್ಟಿ ಮಾಡ್ಕೊಂಡು ವಾಪಸ್ ತಮ್ಮ ಮನೆಗೆ ಒಂದೇ ಬೈಕಲ್ಲಿ ತೆರಳುತ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕಸ್ಟಮರ್ಗಾಗಿ ವೇಟ್ ಮಾಡ್ತಿದ್ದಂತ ಕ್ಯಾಬ್ ಚಾಲಕ ಕಾರನ್ನ ಸೈಡ್ ರಸ್ತೆ ಬದಿಯಲ್ಲಿ ನಿಲ್ಸ್ಕೊಂಡಿರ್ತಾನೆ. ಹಿಂಬದಿಯಿಂದ ಬಂದಂತ ಬೈಕ್ನಲ್ಲಿ ಬಂದಂತ ಇಬ್ಬರು ಯುವತಿಯರು ತುಂಬಾ ಮದ್ಯದ ನಶೆದಲ್ಲಿದ್ರು ಅಂತ ಹೇಳಿ ಸ್ಥಳೀಯರೆಲ್ಲರೂ ಕೂಡ ಈಗ ಗಂಭೀರವಾದಂತ ಆರೋಪ ಮಾಡ್ತಾ ಇದ್ದಾರೆ. ಮತ್ತು ದೃಶ್ಯದಲ್ಲೂ ಕೂಡ ನೋಡ್ತಾ ಹೋದ್ರೆ ಅವರ ವರ್ತನೆ ಯಾವ ರೀತಿಯಾಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅವರ ಕೈಗೆ ಚೈನ್ ಅನ್ನ ಸುತ್ತಕೊಂಡು ಒಳ್ಳೆ ರೌಡಿಗಳ ರೀತಿಯಾಗಿ ವರ್ತನೆ ಮಾಡ್ತಾ ಇರೋದು ಮತ್ತು ಅಸಹನೀಯ ರೀತಿಯಾದಂತ ದೃಶ್ಯಗಳನ್ನ ಏನು ಕೈಯನ್ನ ತೋರಿಸೋದು ಕೂಡ ಎಲ್ಲದೂ ಕೂಡ ಕ್ಯಾಮ್ರಾದಲ್ಲಿ ಬಹಳ ಸ್ಪಷ್ಟವಾಗಿ ಸೆರೆಯಾಗಿದೆ. ಸೊ ಹಿಂಬದಿಯಿಂದ ಬಂದಂತ ಈ ಬೈಕ್ನಲ್ಲಿ ಬಂದಂತ ಇಬ್ಬರು ಯುವತಿಯರು ಕಾರ್ಗೆ ಡಿಕ್ಕಿಯನ್ನು ಹೊಡೆಯುವಂತ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕ್ಯಾಬ್ ಚಾಲಕ ಕಾರ್ಗೆ ತೊಂದರೆ ಆಗಿದೆ, ಕಾರ್ ಡ್ಯಾಮೇಜ್ ಆಗಿದೆ, ನೀವು ಸರಿಪಡಿಸ್ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಳ್ತಾನೆ. ಆದ್ರೆ ಮನವಿಗೆ ಹೋಗೊಡದೆ ಏನು ಬೇಜವಾಬ್ದಾರಿಯಿಂದ ಮಾತಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಇದೆ. ಅದಾದ್ಮೇಲೆ ವಾದ ವಿವಾದ ಆಗತ್ತೆ. ಆ ನಂತರ ಹಲ್ಲೆ ಮಾಡುವಂತ ಕಾರ್ಯನೂ ಕೂಡ ಆಗ್ತಾರೆ. ಅಸಹನೀಯವಾದಂತ ಏನು ಮದ್ಯದ ಬೆರಳನ್ನು ತೋರಿಸುವಂತ ಕಾರ್ಯನೂ ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಚೈನ್ ಅನ್ನ ನಿಜವಾಗ್ಲೂ ಕೂಡ ಒಬ್ಬ ಈ ಪುಡಿ ರೌಡಿಗಳು ಹೇಗೆ ವರ್ತನೆ ಮಾಡ್ತಾರೆ ಅದೇ ರೀತಿಯಾಗಿ ಆ ಮದ್ಯದ ನಶೆಯಲ್ಲಿರುವಂತ ಯುವತಿಯರು, ಅದ್ರಲ್ಲಿ ಒಂದು ಯುವತಿ ಅಂತೂ ಬ್ಲಾಕ್ ಟಿ ಶರ್ಟ್ ಹಾಕೊಂಡಿರುವಂತ ಯುವತಿ ಅಂತೂ ಕೈಗೆ ಚೈನ್ ಅನ್ನ ಇಟ್ಕೊಂಡು ಹಲ್ಲೆ ಮಾಡುವಂತ ಕಾರ್ಯನೂ ಕೂಡ ಮಾಡ್ತಾರೆ. ಕೈ ಮತ್ತು ಬೆನ್ನು ಮತ್ತು ಕಾಲು ಮೂರ್ನ ಭಾಗದಲ್ಲೂ ಕೂಡ ಹೊಡೆಯುವಂತ ಕೆಲಸನ ಮಾಡ್ತಾರೆ. ಈ ದೃಶ್ಯಗಳನ್ನ ನೋಡ್ತಾ ಇದ್ದಂತ ಅಲ್ಲಿ ಹತ್ತಿರದಲ್ಲಿರುವಂತ ಸ್ಥಳೀಯರೆಲ್ಲರೂ ಕೂಡ ಆವಾಗ ಕ್ಯಾಬ್ ಚಾಲಕನ ಬೆಂಬಲಕ್ಕೆ ನಿಲ್ಲುವಂತ ಕಾರ್ಯನ ಮಾಡ್ತಾರೆ. ಅವರನ್ನ ಆ ರೀತಿ ಹಲ್ಲೆ ಮಾಡೋದನ್ನ ತಡಿಲಿಕ್ಕೆ ಪ್ರಯತ್ನನೂ ಕೂಡ ಪಡ್ತಾರೆ. ಮತ್ತು ಆ ಇಬ್ಬರು ಯುವತಿಯರು ಆ ಸಂದರ್ಭದಲ್ಲಿ ಎಸ್ಕೇಪ್ ಆಗುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ಎಸ್ಕೇಪ್ ಆಗದೆ ರೀತಿಯಾಗಿ ಅವ್ರನ್ನ ಹಿಡ್ಕೊಂಡು ಪೊಲೀಸ್ ಠಾಣೆಗೆ ವಶಕ್ಕೆ ಕೊಡುವಂತ ಕಾರ್ಯನೂ ಕೂಡ ಸ್ಥಳೀಯರ ನೆರವಿನಿಂದಲೇ ಆಗಿರೋದು. ಈಗಾಗಲೇ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಅವರಿಬ್ಬರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಥ್ಯಾಂಕ್ ಯು ಶರಣ್.